여러분 안녕하십니까? ಎಲ್ಲರೂ ಕೂಡ ನಮಸ್ಕಾರ. 예, 우리는 지난 시간에 여러분 기억하실는지 모르지만 그 은혜에 대한 이야기를 ನನಗೇನೋ 했습니다. ಗೊತ್ತಿಲ್ಲ ನೀವೆಲ್ಲರೂ ಕೂಡ ನೆನಪಿದ್ದೇನೆ ಅಂತ ನಾವೆಲ್ಲರೂ ಕೂಡ ಓದ್ಸಲಿ ಕೃಪೆ ಬಗ್ಗೆ 여러분, ಮಾತಾಡಿದ್ದೆವು. 은혜라는 걸 성경에서는 5라는 숫자로 표현한다고 ನಾವು 말했습니다. ಹೇಳಿದೆವು ಸತ್ಯವೇದದಲ್ಲಿ ತನ್ನ ಕೃಪೆಯನ್ನು ಕೂಡ ಹೊರತುಪಡಿಸಬೇಕೆಂದ್ರೆ 5ನೇ ಸಂಖ್ಯೆ ಬಳಸಿಕೊಳ್ಳುತ್ತದೆ ಅಂತ. 우리가 그 하나님께서 물고기와 공중의 새를 만드실 때 다섯째 ಯಾವಾಗ 날에 ದೇವರು 만드셨어요. ಆಕಾಶದಲ್ಲಿರುವಂತಹ ಪಕ್ಷಿಗಳನ್ನು ಮತ್ತೆ ಮೀನುಗಳನ್ನು ಉಂಟು ಮಾಡಿದನೋ ಆಗ ದೇವರು 5ನೇ ಸಂಖ್ಯೆಯನ್ನು ಉಪಯೋಗಿಸಿದನು. 물고기와 5ನೇ ದಿನದಲ್ಲಿ ಮಾಡಿದನು. 물고기는 은혜로 만들어진 것입니다. ಆ ಒಂದು ಮೀನುಗಳು ಮತ್ತೆ ಹಕ್ಕಿಗಳೆಲ್ಲವೂ ಕೂಡ ಕೃಪೆಯಿಂದ ಮಾಡಲ್ಪಟ್ಟವು. 그거는 여러분 아시는 대로 교회를 가리켜 말하고 ಅದು ಗೊತ್ತಿರೋ ಪ್ರಕಾರ ನಮಗೆ ಅದು ಸಭೆಯನ್ನು ಸೂಚಿಸುತ್ತದೆ. 이제 창세기 1장 21절에 ಆದಿಕಾಂಡ 1ನೇ ಅಧ್ಯಾಯ 21ನೇ ವಚನದಲ್ಲಿ 하나님이 큰 물고기와 물에서 번성하여 움직이는 모든 생물을 그 종류대로 날개 있는 모든 새를 그 종류대로 창조하시니 하나님의 보시기에 ಹೀಗೆ 좋았더라. ದೇವರು ಮಹಾಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳನ್ನು ಜಾತಿಯ ಅನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆದೆಂದು ನೋಡಿದನು. 하나님이 그들에게 복을 주고 가라사 생육하고 번성하여 여러 바닷물에 충만하라. ಇದಲ್ಲದೆ 새들도 ದೇವರು 땅에 ಅವುಗಳಿಗೆ ನೀವು 분열하시니라. ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳ ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ 저희들이 아침 ಆಶೀರ್ವದಿಸಿದನು. 다섯째 날이니라. ಹೀಗೆ ಸಾಯಂಕಾಲವು ಪ್ರಾತಃಕಾಲವು ಆಗಿ 5ನೇ 이제 여러분 ದಿನವಾಯಿತು. 하나님께서 다섯째 날에 공중에 새를 만드셨습니다. ದೇವರು 5ನೇ ದಿನದಲ್ಲಿ ಆಕಾಶದಲ್ಲಿ ಹಾರುವಂತಹ ಪಕ್ಷಿಗಳನ್ನೆಲ್ಲ ಕೂಡ ಉಂಟು ಮಾಡಿದನು. 여러분 우리가 여섯째 날에 만든 짐승들은 6ನೇ ದಿನದಲ್ಲಿ ಮಾಡಲ್ಪಟ್ಟ ಪ್ರಾಣಿಗಳು 우리 육신 다시 말해 거듭나지 않은 사람들의 세계를 말하고 있습니다. ಅದು ಒಂದು ಶರೀರ ತೋರಿಸುತ್ತದೆ. ಇದು ಸೂಚಿಸುತ್ತದೆ ಮನುಷ್ಯರು ಯಾರು ಹೊಸದಾಗಿ ಹುಟ್ಟಿಲ್ಲದೋ ಅವರ ಬಗ್ಗೆ. 그런 6이라고 하는 숫자는 인간을 가리치고 ಸಂಖ್ಯೆ 6 ಮನುಷ್ಯನನ್ನು ಸೂಚಿಸುತ್ತದೆ. 그렇기 때문에 여섯째 날에 만든 모든 짐승들은 우리 육신을 가리키고 있습니다. ಅವೆಲ್ಲವೂ ಸಂಗತಿಗಳೆಲ್ಲ ಮಾಡಲ್ಪಟ್ಟಿತ್ತು. ಅದು ತೋರಿಸುತ್ತದೆ ನಮ್ಮ ಒಂದು ಶರೀರ. 그러나 다섯째 날에 만든 공중의 새나 물고기는 교회 다시 말해 성도를 ಆದರೆ 5ನೇ ದಿನದಲ್ಲಿ 가리키고 있습니다. ಮಾಡಲ್ಪಟ್ಟಂತ ಪಕ್ಷಿಗಳು ಆ ಒಂದು ಜಲಚರಗಳು ಅವೆಲ್ಲವೂ ಕೂಡ ಸಭೆಯನ್ನು ಸೂಚಿಸುತ್ತದೆ. 5ನೇ ದಿನದಲ್ಲಿ 이 ಮಾಡಲ್ಪಟ್ಟಿತ್ತು. 단순한 이야기 같지만 우리가 지금까지 계속 이야기했듯이 하나님 이런 창조를 하실 때 그 우리 인간을 우리 구원받은 성도를 마음에 두고 ದೇವರು ಯಾವಾಗ 창조하셨어요. ಭೂಮಿ ಮತ್ತೆ ಆಕಾಶವನ್ನುಂಟು ಮಾಡಿದನೋ ಅದಕ್ಕಿಂತ ಮುಂಚೆ ದೇವರು ತನ್ನ ಹೃದಯದಲ್ಲಿ ನಮ್ಮನ್ನು ಅಡಗಿಸಿಕೊಂಡಿದ್ದನು. ಯಾರೆಲ್ಲ ಕೂಡ ಹೊಸದಾಗಿ ಹುಟ್ಟಿದಾರೋ ಮತ್ತೆ 여러분 ಸಭೆಯನ್ನು. 땅에 기어다니는 짐승하고 하늘에 날아다니는 짐승하고 차이가 뭐가 ಏನು 있습니까? ವ್ಯತ್ಯಾಸ ಇದೆ ಭೂಮಿ ಮೇಲೆ ಹರಿದಾಡುವಂತ ಒಂದು ಜೀವಿಗಳ ಮೇಲೆ ಮತ್ತೆ ಆಕಾಶದಲ್ಲಿ ಹಾಡುವಂತ 여러분 ಪಕ್ಷಿಗಳಿಗೆ? 땅에 이 기어다니는 짐승하고 하늘에 날아다니는 새들하고 여러 가지 차이가 있겠지만 그 중에 특별하게 두 가지 차이가 ಆದ್ರೆ 있어요. ಬಹಳ ಒಂದು ವ್ಯತ್ಯಾಸವಿದೆ. ಯಾವೆಲ್ಲ ಕೂಡ ಭೂಮಿ ಮೇಲೆ ಹರಿದಾಡುತ್ತೋ ಮತ್ತೆ ಸಮುದ್ರದಲ್ಲಿ ಮತ್ತೆ ಆಕಾಶದಲ್ಲಿ ಹಾಡುವಂತ ಪಕ್ಷಿಗಳಿಗೆ ಅಲ್ಲಿ 2 ತರಹದ 첫 ವ್ಯತ್ಯಾಸಗಳಿದೆ. 번째, 땅의 모든 기어다니는 짐승들은 태어날 때 어머니 뱃속에 그냥 ಅಲ್ಲಿ 짐승으로 ಬಹಳಷ್ಟು 태어나요. ವ್ಯತ್ಯಾಸಗಳಿದೆ. ಯಾವೆಲ್ಲ ಕೂಡ ಭೂಮಿ ಮೇಲೆ ನಡೆದಾಡುವಂತ ಪ್ರಾಣಿಗಳಿಗೆ ಮತ್ತೆ ಆಕಾಶದಲ್ಲಿ ಹರಿದಾಡುವಂತ ಪಕ್ಷಿಗಳಿಗೆ ಅಲ್ಲಿ 2 ತರಹದ ವ್ಯತ್ಯಾಸಗಳಿದೆ. 날개 있는 모든 것들은 반드시 두 번. ಯಾವೆಲ್ಲವೂ ಕೂಡ ಅವು ರೆಕ್ಕೆಗಳು ಮತ್ತೆ ಹಾರಾಡ್ತಾವೆಲ್ಲವೂ ಕೂಡ 2 ಸಾರಿ 그건 ಜನಿಸಿದವು. 공중의 독수리를 비롯해서 ಆಕಾಶದಲ್ಲಿ ಹರಿದಾಡುವಂತ ಒಂದು ಹದ್ದುಗಳು ಕೂಡ 또 작은 참새에 이르기까지. ಮತ್ತೆ ಸಣ್ಣ ಒಂದು ಗುಬ್ಬಚ್ಚಿನೂ ಕೂಡ. 아니면 여러분 적은 우리가 모기나 파리까지도 그것들은 첫 번째 태어나야 두 번 거듭나야 될 수가 있는. ನೋಡುವಾಗ ಸೊಳ್ಳೆ ಮತ್ತೆ ನೊಣಗಳೆಲ್ಲವೂ ಕೂಡ 1 ಸಾರಿ ಹುಟ್ಟಿಲ್ಲ, ಅವೆಲ್ಲ ಕೂಡ 2 ಸಾರಿ ಹುಟ್ಟಿರವು. 여러분 그들은 한 번에 태어나서 날아다니는 것은 아무것도 ಯಾವುದೇ 없어요. ಕೂಡ 1 ಸಾರಿ ಜನಿಸಿದ ಮಾತ್ರಕ್ಕೆ ಯಾವುದು ಕೂಡ ಹಾರುವುದಿಲ್ಲ. 그들 모두 태어날 때 적은 알로 태어나는 거예요. ಯಾವಾಗ ಅವೆಲ್ಲ ಕೂಡ ಮೊದಲೇದಾಗಿ ಹುಟ್ಟುತ್ತೋ ಅವೆಲ್ಲವೂ ಕೂಡ ಮೊಟ್ಟೆಯಾಗಿ 그다음에 그 ಹುಟ್ಟುತ್ತದೆ. 알이 어머니가 알을 품다든지 다른 방법으로 알에서 다시 이제 두 번 나야 그것들은 날개를 펴고 날 수가 ಆ ಒಂದು 있는 ಪಕ್ಷಿ ಬಂದು ಆ ಒಂದು ಮೊಟ್ಟೆ ಮೇಲೆ ಕೂತುಕೊಳ್ಳುತ್ತದೋ ಅದಕ್ಕೋಸ್ಕರ ಅದು ಹೊಡೆದುಕೊಂಡು ಹೋಗಿ ಹಾರಾಡುತ್ತದೆ. ಅದರಂತ ಅರ್ಥ 2 ಸಾರಿ 그래서 여러분 ಹುಟ್ಟಿರುವಂತ. 공중의 모든 새는 다 ಮತ್ತೆ ಯಾವೆಲ್ಲವೂ ಕೂಡ ಆಕಾಶದಲ್ಲಿ ಹರಿದಾಡುವ ಪಕ್ಷಿಗಳೆಲ್ಲವೂ ಕೂಡ ಹೊಸದಾಗಿ ಹುಟ್ಟಿರೋದು 2 ಸಾರಿ. 땅에 사람들이 이 다섯째 날에 만든 공중의 새는 두 번 나서 거듭나서 공중의 새가 되었고 여섯 번째 난 짐승들은 한 번밖에 나지 않았지 ಆದ್ರೆ 않습니까? ಆಕಾಶದಲ್ಲಿ ಹರಿದಾಡುವಂತ ಪಕ್ಷಿಗಳು 2 ಸಾರಿ ಹುಟ್ಟಿದಾವೆ, ಅವೆಲ್ಲವೂ ಕೂಡ ಹೊಸದಾಗಿ ಹುಟ್ಟಿದಾವೆ. ಆದ್ರೆ ಭೂಮಿಯಲ್ಲಿರುವಂತ 6ನೇ ಉಂಟು ಮಾಡಿದಂತ ಒಂದು ಪ್ರಾಣಿಗಳು ಆ 이런 ಒಂದೇ ಸಾರಿ. 말씀들을 생각하면서 요한복음 3장에 예수님과 니고데모의 대화를 기억할 수 ಈ ಒಂದು 있습니다. ವಾಕ್ಯದ ನಾವು ನೆನೆಸಿಕೊಳ್ಳಬಹುದು. ಯೇಸು ಕ್ರಿಸ್ತನ ಮತ್ತೆ ನಿಕೋದಿಮಸನ ಮಧ್ಯೆ ಒಂದು ಮಾತುಕತೆಯನ್ನ ಯೋಹಾನ 3ನೇ 여러분, ಅಧ್ಯಾಯದಲ್ಲಿ 예수님은 니고데모에게 사람이 거듭나지 아니하면 하고 말하고 ಯೇಸು ನಿಕೋದೇಮನಿಗೆ ಹೇಳಿದನು, ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಲಿಲ್ಲ ಅಂತ ಹೇಳಿದರೆ 거듭나지 아니하면 그
그러면 한 번 난 걸로 머물러 버리면 그 말이죠. ಅದು ಹೇಳ್ತಾ ಇದ್ದೇನೆ, ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಅರ್ಧ ಅರ್ಥ ಏನು, ಒಂದು ಸಾರಿ ಹುಟ್ಟಿದ್ರೆ 거듭나지 아니한 한 번 난 걸로 끝난 사람들은 하늘나라에 들어갈 수가 없고 볼 수도 없다는 ಅದ್ರ ಅರ್ಥ ಏನಂತ ಹೇಳಿದ್ರೆ, ಯಾರೆಲ್ಲ ಕೂಡ ಮನುಷ್ಯರು ಹೊಸದಾಗಿ ಹುಟ್ಟುದಿರಲ್ಲೋ ಅಂದ್ರೆ ಒಂದೇ ಸಾರಿ ಹುಟ್ಟಿರುತ್ತಾರೋ ಅವ್ರು ಯಾರು ಕೂಡ ಪರಲೋಕ ರಾಜ್ಯ ನೋಡಲ್ಲ ಅಂತ 그래서 ಅರ್ಥ. 하나님은 공중의 새와 바다의 물고기 이것들은 다 두 번 나도록 ಅದಕ್ಕೋಸ್ಕರ ನೋಡುತ್ತೇವೆ, ಸಮುದ್ರದಲ್ಲಿರುವಂತ ಪ್ರಾಣಿಗಳು ಮತ್ತೆ ಆಕಾಶದಲ್ಲಿ ಇರುವಂತ ಎಲ್ಲ ಪಕ್ಷಿಗಳನ್ನು ದೇವರು 2 ಸಾರಿ ಹುಟ್ಟುವಂತೆ ಮಾಡಿದನು. 이 은혜로 만든 공중의 새와 물고기는 두 번 나지만 ಯಾವಾಗೆಲ್ಲ ಕೂಡ 5ನೇ ದಿನದಲ್ಲಿ ದೇವರೆಲ್ಲ ಉಂಟು ಮಾಡಿದನು ಪಕ್ಷಿಗಳನ್ನು ಮತ್ತೆ ನೀರಲ್ಲಿ ಹಾರುವಂತ ಎಲ್ಲವುದರನ್ನು ಕೂಡ, ಅವೆಲ್ಲವೂ ಕೂಡ ಕೃಪೆಯಿಂದ ಮೂಲಕ ಮಾಡಲ್ಪಟ್ಟು ಅದರ ಕೃಪೆಯ ಮೂಲಕ ಅವೆಲ್ಲವೂ ಕೂಡ 2 ಸಾರಿ ಹುಟ್ಟಿದವು. ಆದರೆ 6ನೇ ದಿನದಲ್ಲಿ ಮಾಡಲ್ಪಟ್ಟಂತ ಪ್ರಾಣಿಗಳು ಅವೆಲ್ಲವೂ ಕೂಡ ಒಂದೇ ಸಾರಿ ಹುಟ್ಟಿದವು. ಅದಕ್ಕೋಸ್ಕರ ಅವರೆಲ್ಲ ಕೂಡ ಅದರಲ್ಲೇ ತೃಪ್ತಿ ಆದವು. ಅದಕ್ಕೋಸ್ಕರ ಯೇಸು ಆ ಒಂದು ನಿಕೋದೇಮನಿಗೆ ಹೇಳಿದ್ರು, ಮನುಷ್ಯನ ಹೊಸದಾಗಿ ಹುಟ್ಟಲಿಲ್ಲ ಅಂತ ಹೇಳಿದರೆ 없다고 말씀. ಆತನು ಹೇಳಿದನು, ಆತನು ಪರಲೋಕ ರಾಜ್ಯ ನೋಡುವುದಿಲ್ಲ ಅಂತ. 이제 그 하늘나라에 들어가기 위해서는 다시 공중에 날기 위해서는 두 번 ಅದರ ಅರ್ಥ ಹೊಸದಾಗಿ ಹುಟ್ಟಬೇಕಂತ ಹೇಳಿದ್ರೆ ಅದರ ಅರ್ಥ ನೀನು ಆಕಾಶದಲ್ಲಿ ಹಾರಾಡಬೇಕು. ಅದರ ಅರ್ಥ ಅಂತ ಹೇಳಿದ್ರೆ ನೀನು 2 ಸಾರಿ ಹುಟ್ಟಬೇಕು ಅಂತ. 사람들이 거듭나는 것에 대해서 잘 이해를 못합니다. ಅನೇಕ ಜನರು ಕೂಡ ಹೊಸದಾಗಿ ಹುಟ್ಟೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ. 그럼 니고데모도 역시 자기는 거듭난 것에 대해 잘 이해를 못했습니다. ನಿಕೋದೇಮಸನು ಕೂಡ ಆತನು ಕೂಡ ಅರ್ಥ ಮಾಡಿಕೊಳ್ಳಿಲ್ಲ ಹೊಸದಾಗಿ ಹುಟ್ಟೋದ್ರ ಕುರಿತು. 예수님께 뭐 사람이 늙으면 어떻게 거듭날 수가 있습니까? 하고 말했습니다. ಅದಕ್ಕೋಸ್ಕರ ಆತ ಯೇಸುವನ್ನು ಕೇಳಿದ್ರೆ, ಹೇಗೆ ಮನುಷ್ಯನು ಹೊಸದಾಗಿ ಹುಟ್ಟುವುದು ಮತ್ತೆ 다시 어머니 뱃속에다가 다시 날 수가 있느냐고 말했습니다. ಮತ್ತೆ ಏನಾದ್ರೂ ಕೂಡ ಮನುಷ್ಯನು ತನ್ನ ತಾಯಿಯ ಹೊಟ್ಟೆಯಲ್ಲಿ ಹೋಗಿ ಮತ್ತೆ ಹೊಸದಾಗಿ 물론 ಹುಟ್ಟಕ್ಕಾಗುತ್ತಾ? 니고데모 그 이해가 가지 않지만 ನಿಕೋದೇಮನಿಗೆ ಅರ್ಥ ಆಗಲಿಲ್ಲ ಇದೇನು ಕೂಡ ಅಂತ. 인간의 머리로 신비한 영적 세계를 다 이해할 수 있는 사람은 ಅದೇ 아무도 ರೀತಿ 없습니다. ಕೂಡ ಮನುಷ್ಯರ ಆಲೋಚನೆಯಿಂದ ಯಾರು ಕೂಡ ಆತ್ಮಿಕ ಒಂದು ಆಲೋಚನೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಕ್ಕಾಗುದಿಲ್ಲ. 예수님의 그 신비한 세계를 이해하려고 하면 ನಾವೆಲ್ಲ ಕೂಡ ಆತ್ಮಿಕ ಸಂಗತಿ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಬೇಕಂತ ಹೇಳಿದರೆ 그 예수님에게로부터 지혜와 와야하고 성령이 우리 속에 임해야 이해가 가능한 것입니다. ಇವೆಲ್ಲವೂ ಕೂಡ ಜ್ಞಾನವು ಯೇಸುವಿನಿಂದ ಬರಬೇಕು. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ದೇವರೊಂದಿಗೆ ಸಂಬಂಧ ಇರುವಾಗ ಮಾತ್ರ. 그 사실을 도저히 이해를 할 수가 없었습니다. ಆದರೆ ಈತನು ಈ ಒಂದು ಸಂಗತಿನ ಅರ್ಥ ಮಾಡಿಕೊಳ್ಳಲು ಯಾವುದೇ ಇದ್ರೂ ಕೂಡ 거듭나는 것에 대해서 이해 못한 니고데모만 아니라는 것입니다. ನಿಕೋದೇಮಸ್ ಮಾತ್ರ ಅಲ್ಲ, ಈ ಹೊಸದಾಗಿ ಹುಟ್ಟೋರ ಬಗ್ಗೆ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ 많은 ಅಂತ. 사람들이 거듭나는 것에 잘 이해를 못하고 있습니다. ಅನೇಕ ಜನರು ಕೂಡ ಅರ್ಥ ಮಾಡಿಕೊಳ್ಳಲು ಹೊಸದಾಗಿ ಹುಟ್ಟುವುದರ ಕುರಿತು 그들은 어느 날 말씀을 듣다가 마음이 뜨거우면 아 내가 거듭난 게 아닌가 생각을 합니다. ಅವರು ಒಂದು ಸಾರಿ ಅಂದುಕೊಳ್ಳುತ್ತಾರೆ, ಹೃದಯದಲ್ಲಿ ಏನಾದ್ರು ಕೂಡ ಬೆಂಕಿ, ಮೈಯಲ್ಲಿ ಕೂಡ ಬೆಂಕಿ ಬಂದರೆ ಅವರೆಲ್ಲ ಅನುಭವ ಮಾಡಿದಾಗ ಇದೇನೋ ಅಂದ್ಕೊಳ್ತಾರೆ ಹೊಸದಾಗಿ ಹುಟ್ಟುವುದರ ಕುರಿತು ಅಂತ. 기도를 하다가 눈물이 흐르고 막 감격스럽고 지난 죄가 막 기억이 나고 그러면 내가 거듭난 거라고 알고 있는 사람도 ಯಾವಾಗ ಜನರೆಲ್ಲರೂ ಕೂಡ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುತ್ತಾರೋ, ಕಣ್ಣೀರಿಡುವಾಗ ಅವರ ಪಾಪಗಳು ನೆನಪಿಗೆ ಬಂದಾಗ ಮತ್ತೆ ಅವರೆಲ್ಲರೂ ಕೂಡ ಏನೋ ಒಂದು ಅನುಭವದಾಗ ಅಂದುಕೊಳ್ಳುತ್ತಾರೆ, ಓ ಯಾವುದೋ ಒಂದು ಮುಟ್ಟಲ್ಪಟ್ಟಿದ್ದು, ಅದಕ್ಕೋಸ್ಕರ ನಾನು ಈಗ ಹೊಸದಾಗಿ ಹುಟ್ಟಿದ್ದೇನೆ ಅಂತ. 이야기를 했습니다. ಕೆಲವೊಬ್ಬ ಮನುಷ್ಯ ಹೇಳಿದನು, ನಾನು ಹೇಗೆ ಹೊಸದಾಗಿ ಹುಟ್ಟಿದ್ದೇನೆ ಅಂತ. 당신이 거듭났느냐고 물었어요. ನಾನು ಆ ಮನುಷ್ಯನ ಕೇಳಿದ್ದೇನೆ, ಹೊಸದಾಗಿ ಹುಟ್ಟಿದ್ಯಾ? 그 사람 나는 거듭났다고 물었어요. ಆತನು ಹೇಳಿದ, ಹೌದು ನಾನು ಹೊಸದಾಗಿ ಹುಟ್ಟಿದ್ದೇನೆ ಅಂತ ಹೇಳಿದ. 그래요. 그러면 어떻게 거듭났느냐고 물었어요. ನಾನು ಕೇಳಿದೆ, ಹೇಗೆ ನಿಜವಾಗಿ ಕೂಡ ನೀನು ಹೊಸದಾಗಿ ಹುಟ್ಟಿದೆ ಅಂತ. 그분은 진지하게 말했습니다. ಆತನು ಸ್ಪಷ್ಟವಾಗಿ ಉತ್ತರ ಕೊಟ್ಟ ನನಗೆ. 거듭나는 건 두 가지 종류가 있다고. 2 ತರಹದ ಹೊಸದಾಗಿ ಹುಟ್ಟುವುದು ಇದೆ. 자기가 알게 거듭나는 사람이 있고 ಯಾವಾಗ ಅವರಿಗೆ ಗೊತ್ತಾಗಿರುತ್ತೋ ಆಗ ಹೊಸದಾಗಿ ಹುಟ್ಟುತ್ತಾರೆ. 자기도 모르게 거듭나는 사람이 있는데 ಮತ್ತೆ ಕೆಲವು ಜನರು ಗೊತ್ತಿಲ್ಲದೆ ಹೊಸದಾಗಿ ಹುಟ್ಟುತ್ತಾರೆ. 나는 후자에 속한다. ಆತನು ಹೇಳಿದನು, ನಾನು 2ನೇ ತರದವನು ಅಂತ. 거듭나는 게 어떻게 거듭나는지 모르게 거듭났다. ಆತನು ಹೇಳಿದನು, ನಾನು ಗೊತ್ತಿಲ್ಲದೆ ನಾನು ಹೊಸದಾಗಿ ಹುಟ್ಟಿದೆ ಅಂತ. 너무 어처구니 없어. 다시 물었어요. ನಿಜ ಕೂಡ ಅದು ಅವಿವೇಕಿತ. ನಾನು ಇನ್ನೂ ಸರಿ ನಾನು ಕೇಳಿದೆ ಆತನಿಗೆ, 당신이 거듭난 줄을 모르게 거듭났다면 거듭난 걸 어떻게 알았느냐고 물었어요. ನಿಮಗೆ ಗೊತ್ತಿಲ್ಲದೆ ಮತ್ತೆ ಹೊಸದಾಗಿ ಹುಟ್ಟಿದೆ ಅಂತ ಹೇಳಿದರೆ ನಿಮಗೆ ಹೇಗೆ ಗೊತ್ತಾಯ್ತು ನೀವು ಹೊಸದಾಗಿ ಹುಟ್ಟಿದೆ ಅಂತ ನಾನು ಕೇಳಿದೆ ಅವನಿಗೆ. 말을 못했습니다. ಆತ ನನಗೆ ಉತ್ತರ ಕೊಡಲಿಲ್ಲ. 여러분 거듭나는 건 모르게 할 수가 없습니다. ನಿಮ್ಗೆ ಗೊತ್ತಿಲ್ಲದೆ ಹೊಸದಾಗಿ ಹುಟ್ಟಕ್ಕಾಗುವುದಿಲ್ಲ. 이 마음에는 굉장히 큰 변화이기 때문에 ಯಾಕಂದ್ರೆ ದೊಡ್ಡ ಒಂದು ಬದಲಾವಣೆ ನಮ್ಮ ಹೃದಯದಲ್ಲಿ ಬರುತ್ತದೆ. ಅದು 모르게 거듭날 수가 없습니다. ಗೊತ್ತಿಲ್ಲದೆ ಯಾವುದೇ ಕೂಡ ಮಾರ್ಗ ಇಲ್ಲ ನೀವು ಹೊಸದಾಗಿ 어떤 ಹುಟ್ಟೋದಕ್ಕೋಸ್ಕರ. 사람은 아주 궁색한 이론을 펴니다. ಕೆಲವೊಂದು ತರದ ಮನುಷ್ಯರು ಕೆಲವೊಂದು ತರದ ಒಂದು ಸಿದ್ಧಾಂತದಿಂದ ಬರುತ್ತಾರೆ. 우리가 태어난 건 사실이지만은 ಅದು ನಿಜ, ನಾವೆಲ್ಲ ಕೂಡ ಹುಟ್ಟಿರುವುದು. 어린아이가 어떻게 그 생일을 아냐? ಹೇಗೆ ತಾನೇ ಸಣ್ಣ ಮಗು ನೆನಪಿಸಿಕೊಳ್ಳುತ್ತೆ ಅದು ಹುಟ್ಟಿರೋದನ್ನು? 어린아이는 세상에 태어나 자기 생일을 모른다. ಯಾವಾಗ ಮಗು ಈ ಲೋಕದಲ್ಲಿ ಹುಟ್ಟುತ್ತೋ ಅದು ಗೊತ್ತಿರಲ್ಲ ನಾನು ಯಾವಾಗ ಹುಟ್ಟಿದ್ದೇನೆ ಅಂತ. 아버지 어머니가 그날 생일이라고 그래서 알지. ಅದಾದ ಮೇಲೆ ಅವ್ರ ತಂದೆ ತಾಯಿ ಹೇಳುತ್ತಾರೆ, ಇದು ಒಂದು ನಿನ್ನ ಹೊಸ ಹುಟ್ಟಿದಪ್ಪ ಅಂತ. ಆಗ ಅವ್ರಿಗೆ ಗೊತ್ತಾಗುತ್ತೆ. 볼 줄 모르고 날짜도 모르는데 어떻게 간단하게 생일을 알 수 있겠느냐? ಆ ಸಣ್ಣ ಮಗುಗೆ ಗೊತ್ತಿಲ್ಲ ಹೇಗೆ ತಾನೇ ಕ್ಯಾಲೆಂಡರ್ ಕೂಡ ಓದಬೇಕು ಅಂತ. ಮತ್ತೆ ಅದ್ರ ಹೇಗೆ ತಾನೇ ಗೊತ್ತಾಗುತ್ತೆ ಹುಟ್ಟುಹಬ್ಬದ ದಿನಾವಳಿಗೆ. 그런 게 모르는 게 당연하다. ನಾನು ಮತ್ತೆ ಹೊಸದಾಗಿ ಹುಟ್ಟಿರೋದೆಲ್ಲ ಕೂಡ ಸ್ವಾಭಾವಿಕವಾಗಿನೇ ಒಂದು ಮಾರ್ಗದಲ್ಲಿ ನಂಗೆ ಹೊಸದಾಗಿ ಹುಟ್ಟಿದ್ರೆ ಅವತ್ತು
ಗೊತ್ತಿಲ್ಲ ಅಂತಲ್ಲ. 사람들이 있습니다. ಆ ಒಂದು ಮಾತಿನ ಅನೇಕ ಜನರು ಕೂಡ ಕಾರಣಗಳು ಹೇಳುತ್ತಾರೆ. 그 말은 어떻게 보면 맞는 것 같습니다. ಹೌದು, ಆತನ ಒಂದು ಕರೆ ನೋಡುವಾಗ ಒಂದು ಕಡೆ ಆತನ ಕರೆ ಸರಿಯಾಗಿ ಹೇಳ್ತಾರೆ ಅಂತ ಕಾಣಿಸುತ್ತದೆ. 가난애기가 태어난 날을 어떻게 알겠습니까? ಒಂದು ಸಣ್ಣ ಮಗು ಹೇಗೆ ತಾನೇ ಗೊತ್ತಾಗುತ್ತೆ ಒಂದು ಹುಟ್ಟಿದಂತ ದಿನ ಅವಳಿಗೆ? 그래 거듭나는 거는 그냥 가난애기처럼 그렇게 거듭나는 게 아닙니다. ಹೊಸದಾಗಿ ಹುಟ್ಟುವುದು ಅಂತ ಹೇಳಿದ್ರೆ ಒಂದು ಸಣ್ಣ ಮಗುವಿನ ತರ ಅಲ್ಲ. 여러분 내가 거듭날 수 있을 때는 벌써 자라야 거듭나지. 가난애기 때 잘 ಯಾವಾಗ ನಿಮ್ಮ ಮೇಲೆ 거듭나는 게 아니기 ಗೊತ್ತಾಗುತ್ತೋ, 때문에. ಯಾವಾಗ ನೀನು ದೊಡ್ಡನಾಗುತ್ತೆ ಅದಾದ ಮೇಲೆ ಗೊತ್ತಾಗುತ್ತೆ ಹೊಸದಾಗಿ ಹುಟ್ಟುದಂತ. ನೀನು ಸಣ್ಣವನಿದ್ದಾಗಲೇ ಕೂಡ ಗೊತ್ತಾಗಲ್ಲ ಹೊಸದಾಗಿ ಹುಟ್ಟುದ್ರ ಬಗ್ಗೆ. 하나님 말씀 내 속에 들어와 거듭나는 ಯಾವಾಗ ನೀನು ದೊಡ್ಡನಾಗುತ್ತೆ, ಯಾವಾಗ ದೇವರ ವಾಕ್ಯ ಏನು ಬರುತ್ತದೋ ಆಗ ಗೊತ್ತಾಗುತ್ತೆ ಹೊಸದಾಗಿ ಹುಟ್ಟುವುದು ಮತ್ತೆ ಆಗ ಹೊಸದಾಗಿ 대부분 ಹುಟ್ಟುತ್ತೀಯ. 사람들은 자기 신앙이 굉장히 좋다고 생각을 하고 있는데다가 ಅನೇಕ ಜನರು ಕೂಡ ತಮ್ಮ ಆತ್ಮಿಕ ಜೀವಿತದ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿಕೊಳ್ಳುತ್ತಾರೆ. 거듭나지 못한 사실을 남들에게 거듭나지 않았던 이야기가 너무 자기가 막연하니까. ಇನ್ನೊಬ್ಬರಿಗೆ ಹೇಳಿಕೊಳ್ಳುವುದಿಲ್ಲ, ಯಾಕಂದ್ರೆ ಅವರು ಹೊಸದಾಗಿ ಹುಟ್ಟಿಲ್ಲ ಅಂತ. 어쨌든 거듭난 것처럼 자기를 인정하고 싶습니다. ಕೆಲವೊಂದು ಕಡೆ ಅವರು ಅಂದುಕೊಳ್ಳುತ್ತಾರೆ, ಅಂಗೀಕರಿಸುತ್ತಾರೆ, ನಾನು ಹೊಸದಾಗಿ ಹುಟ್ಟಿದ್ದೇನೆ ಅಂತ. 궁색한 이론을 펴내고 ಅವೆಲ್ಲವೂ ಕೂಡ ವ್ಯತ್ಯಾಸ, ಒಂದು ವಿಚಿತ್ರವಾದ ಸಿದ್ಧಾಂತದೊಂದಿಗೆ ಬರುತ್ತಾರೆ ಅವರು. 때는 우리가 모릅니다. ಯಾವಾಗ ಸಣ್ಣವರಾಗಿರ್ತೇವೆ ನಮ್ಗೆ ಏನು ಕೂಡ ಗೊತ್ತಿರಲ್ಲ. 우리가 태어난 날을 어떻게 알겠습니까? ಹೇಗೆ ತಾನೇ ಗೊತ್ತಾಗುತ್ತೆ ನಾವು ಹುಟ್ಟಿರೋ ದಿನ? 우리는 모든 걸 알 때 거듭나는 건 육신에 태어나는 게 아니기 때문에 다 알 때 거듭나지 어린아이처럼 아무것도 모르고 거듭날 수는 없기 때문이에요. ಯಾಕಂದ್ರೆ ಯಾವಾಗ ನಮ್ಗೆ ಅರಿವಿರಲ್ಲ ಆಗ ಗೊತ್ತಾಗುದಿಲ್ಲ ನಾವು ಹೊಸದಾಗಿ ಹುಟ್ಟಿದೆ ಅಂತ. ಯಾವಾಗ ಅರಿವಿರುತ್ತೋ ಆಗ ಗೊತ್ತಾಗುತ್ತೆ ಹೊಸದಾಗಿ ಹುಟ್ಟಿರುವುದೇ ಅಂತ. 여러분 어쨌든 이 공중의 새들은 처음엔 알로 ಹೇಗಿದ್ರು 태어났다가 ಕೂಡ 두 번째 ಆಕಾಶದ 거듭나. ಪಕ್ಷಿಗಳೆಲ್ಲವೂ ಕೂಡ ಮೊದಲದಾಗಿ ಅವೆಲ್ಲವೂ ಕೂಡ ಮೊಟ್ಟೆಯಾಗಿ ಹುಟ್ಟಿದ್ದು ಅದಾದ ಮೇಲೆ ಅವರು ಹೊಸದಾಗಿ 여러분 우리는 ಹುಟ್ಟುತ್ತದೆ. 어떻게 거듭날 수가 있어요? ಮತ್ತೆ ನಾವು ಹೇಗೆ ಹೊಸದಾಗಿ ಹುಟ್ಟುವುದು? 예수님께 니고데모에게 말씀하시기를 ಯೇಸು ನಿಕೋದೇಮನಿಗೆ ಹೇಳಿದನು, 육으로 난 것은 육이요 영으로 난 것은 영이니 하고 말했어요. ಆತನು ಹೇಳಿದನು, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಅಂತ. 여러분 예수님은 이 세상에 태어나실 때 성령으로 ಯಾವಾಗ ಯೇಸು ಈ 잉태했어요. ಭೂಮಿಗೆ ಜನಿಸಿ ಬಂದನು, ಆತನು ಪವಿತ್ರಾತ್ಮನಿಂದ ಜನಿಸಿ ಬಂದನು. 성령으로 잉태하셨기 태어날 때부터 성령이 예수 ಯಾಕಂದ್ರೆ 안에 ಯಾವಾಗ 거하셨어요. ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ಹುಟ್ಟಿ ಬಂದಿದ್ದನೋ, ಆತನು ಹುಟ್ಟಿರುವಾಗ ಪವಿತ್ರಾತ್ಮನಿಂದ ಒಳಗೆ ಬಂದನು. 예수님하고 우리는 다른 것입니다. ಆದ್ರೆ ಯೇಸು ಮತ್ತೆ ನಾವು ಬಹಳ ವ್ಯತ್ಯಾಸ. 여러분 우리가 부모에게서부터 태어날 때에 영으로 ಯಾವಾಗ 태어나지 ನಾವೆಲ್ಲ ಕೂಡ ತಂದೆ ತಾಯಿಯಿಂದ ಹುಟ್ಟಿ ಜನಿಸಿ ಬಂದೇವೋ, ನಾವು ಆತ್ಮನಿಂದ ಹುಟ್ಟು ಬರಲಿಲ್ಲ. 물론 부모가 거듭난 그리스도인이니 어머니 아버지가 거듭난 그리스도인이라 할지라도 ನಿಮ್ಮ ತಂದೆ ತಾಯಿಗಳು ಹೊಸದಾಗಿ ಹುಟ್ಟಿರುವಂತಹ ಕ್ರೈಸ್ತರಾಗಿದ್ದರೂ ಕೂಡ 우리가 부모님에게 육을 물러받지 영을 물러받는 건 ಆದ್ರೆ ನಿನ್ನ ತಂದೆ ತಾಯಿ ಇದ್ದಂತ ಒಂದು ಶರೀರ ನೀನು ಹೊಂದಿಕೊಂಡಿದ್ದೀಯಾ, ಆದ್ರೆ ನಿನ್ನ ತಂದೆ ತಾಯಿ ಇರುವಂತ ಆತ್ಮ ನೀನು ಹೊಂದಿಕೊಂಡಿಲ್ಲ. 만일에 내가 그 하나님의 아들이 됐는데 ನಾನು ದೇವರ ಮಗನಾದರೆ 내가 결혼해서 내 아들을 낳을 때 ಯಾವಾಗ ನಾ ಮದುವೆಯಾಗಿ ಮಕ್ಕಳಾಗುತ್ತದೋ ನನಗೆ, 그러면 내가 그 아들에게 몸을 물러주지요. ಆಗ ನನ್ನ ಮಗ ನನ್ನ ಒಂದು ದೇಹ ಹೊಂದಿಕೊಳ್ಳುತ್ತಾನೆ. 그 아이는 내 아들이 되는 것이죠. ಆ ಒಂದು ಮಗು ನನ್ನ ಮಗು ಆಗುತ್ತದೆ. 그러나 내가 내 아들이 내 몸 태어날 때 몸이 태어나 영이 태어나 ಯಾವಾಗ ನನ್ನ ಮಗನು ಹುಟ್ಟುತ್ತಾನೋ, ಆದರೆ ಆತನ ಮಗನು ಹುಟ್ಟುತ್ತಾನೆ, ಆದ್ರೆ ಆತ್ಮ ಹೊಸದಾಗಿ ಹುಟ್ಟಿರುವುದಿಲ್ಲ. 나는 육체의 아버지 영의 아버지는 ಆದರೆ ನಾನು ಆತನ ಒಂದು ಶರೀರದ ತಂದೆ, ಆತನ ಆತ್ಮಿಕ ತಂದೆ ನಾನಲ್ಲ. 하나님에게는 손자가 없습니다. ಇನ್ನೊಂದು ಮಾತಿನಲ್ಲಿ ಹೇಳಬೇಕಂದ್ರೆ ದೇವರಿಗೆ ಯಾವುದೇ ತರಹದ ಮೊಮ್ಮಕ್ಕಳು ಇಲ್ಲ. ದೇವರಿಗೆ 여러분 내가 하나님의 아들이 되어서 내가 영을 내 아들에게 물려줄 수 있다면 나는 하나님의 아들이고 내 아들은 하나님의 손자가 될 ನಾನೇನಾದ್ರೂ ಕೂಡ 텐데 ದೇವರ ಮಗನಾಗಿದ್ದರೆ, ನಾನು ಹುಟ್ಟುವಂತ ಮಗನು ಕೂಡ ದೇವರ ಆತ್ಮನಿಂದ ಹುಟ್ಟಿದ್ದಾರೆ, ಮತ್ತೆ ಅವನು ಕೂಡ ನನ್ನ ಆತ್ಮನು ಹೊಂದಿಕೊಂಡು ಬದುಕಿದರೆ, 그 하나님하고 나하고 정말 내가 부자 집안 형성된 하나님에게부터 났기 ಯಾಕಂದ್ರೆ 때문에 ನಾನು ಹುಟ್ಟಿರೋ ನಿಮಿತ್ತ ನನಗೂ ಮತ್ತೆ ದೇವರಿಗೆ ತಂದೆಯ ಒಂದು ಬಂಧ ಇದೆ. ಅದಕ್ಕೋಸ್ಕರ ನಾನು ಹುಟ್ಟಿದ್ದೇನೆ, ದೇವರಿಗೆ ಹುಟ್ಟಿದ್ದೇನೆ. 내가 거듭난 그리스도인 내가 아들을 낳을 때는 하나님의 영을 물려주는 게 아니고 ಅವಾಗ ನಾನು ಹೊಸದಾಗಿ ಹುಟ್ಟಿರುವಂತ ಮನುಷ್ಯನಾಗಿರುತ್ತಾನೋ, ನನ್ನ ಮಗು ಬೆಳೀತದೋ, ನಾನು ಆ ಒಂದು ಮಗುವಿಗೆ ನನ್ನ ಒಂದು ಹೊಸದಾಗಿ ಹುಟ್ಟಿರುವಂತ ಆತ್ಮನು ಕೊಡುತ್ತಿಲ್ಲ, ಆದ್ರೆ ನನ್ನ ಒಂದು ಶರೀರವನ್ನು ಕೊಡುತ್ತಾ ಇದ್ದೇನೆ ಅಷ್ಟೇ. 성령으로 말미암아 거듭나야 한다는. ಅದಕ್ಕೋಸ್ಕರ ನನ್ನ ಮಗನು ಕೂಡ ಪವಿತ್ರಾತ್ಮನಿಂದ ಆತನು ಕೂಡ ಹೊಸದಾಗಿ ಹುಟ್ಟಬೇಕು. 우리 모두가 개인적으로 하나님의 영을 받아 하나님은 다시 ಇನ್ನೊಂದು ಮಾತು 태어나야 한다. ಹೇಳಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯರು ಕೂಡ, ಪ್ರತಿಯೊಬ್ಬ ಮಕ್ಕಳು ಕೂಡ ದೇವರ ಒಂದು ಪವಿತ್ರಾತ್ಮ ಹೊಂದಿಕೊಳ್ಳಬೇಕು, ಹೊಸದಾಗಿ ಹುಟ್ಟಬೇಕು ಅಂತ ಹೇಳಿದರೆ. 절대로 손자가 없습니다. ಅದಕ್ಕೋಸ್ಕರ ದೇವರಿಗೆ ಯಾವುದೇ ತರಹದ ಮೊಮ್ಮಕ್ಕಳುಗಳಿಲ್ಲ. 직접 하나님께로부터 영을 얻어서 거듭나기 ಯಾಕಂದ್ರೆ 때문에 ನೀನ್ ದೇವರಿಂದ ನೇರವಾಗಿ ದೇವರ ಆತ್ಮ ಹೊಂದಿಕೊಂಡು ಹೊಸದಾಗಿ ಹುಟ್ಟುತ್ತೀಯಾ. 여러분 모두가 하나님의 아들로 직접 태어나야 하기 때문에 하나님의 손자가 ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ದೇವರಿಂದ ನೇರವಾಗಿ ಆತ್ಮ ಹೊಂದಿಕೊಂಡು ಹೊಸದಾಗಿ ಹುಟ್ಟಬೇಕು. ಅದಕ್ಕೋಸ್ಕರ ದೇವರಿಗೆ ಯಾವುದೇ ತರಹದ ಮೊಮ್ಮಕ್ಕಳುಗಳಿಲ್ಲ. 부모님께로부터 몸을 물려받았습니다. ನಮ್ಮ ತಂದೆ ತಾಯಿಗಳಿಂದ ನಾವು ಶರೀರ ಹೊಂದಿಕೊಂಡಿವೆ.
영을 물러받은 건 아닙니다. ನಾವು ಆತ್ಮನ್ನು ಹೊಂದಿಕೊಳ್ಳಲಿಲ್ಲ. 다시 우리는 성령으로 다시 태어나야 한다는 거예요. ಅದಕ್ಕೋಸ್ಕರ ಪವಿತ್ರಾತ್ಮದಿಂದ ಮತ್ತೆ ಹೊಸದಾಗಿ ನೀವು ಹುಟ್ಟಬೇಕು. 전에 내가 내 인간의 육으로 살던 삶을 살다가 ನನ್ನ ಒಂದು ಶರೀರದ ಜೀವಿತವನ್ನು ನಾನು ಮನುಷ್ಯರ ಜೀವಿತ ಜೀವಿಸುವಾಗ ನಾನು 이제 하나님의 영이 내 마음속에 들어와서 ಈಗ ದೇವರ ಒಂದು ಪವಿತ್ರಾತ್ಮನೊಳಗೆ ಬರ್ತಾ 이제 내가 내 육신의 어떤 그 인간의 삶을 사는 게 아니고 ನಾನು ಇನ್ನೇನು ಕೂಡ ಮನುಷ್ಯನಾಗಿ ಮತ್ತೆ ಶರೀರವಾಗಿ ಜೀವಿಸುವುದಿಲ್ಲ ಇನ್ನು 영으로 말미암아 살기 위하여 ನಾನು ಆತ್ಮನಿಂದ ಜೀವಿಸುತ್ತೇನೆ ಈಗ. 하나님의 영을 내 마음에 받아들여서 거듭나야 한다. ಅದಕ್ಕೋಸ್ಕರ ನೀನು ದೇವರಿಂದ ಆತ್ಮ ಹೊಂದಿಕೊಳ್ಳಬೇಕು ಮತ್ತೆ ನೀನು ಹೊಸದಾಗಿ ಹುಟ್ಟಬೇಕು. 여러분 세상의 사람들이 하나님 영을 받아들여 거듭나지 아니하면 육으로 살 수밖에 없어요. ಯಾರೆಲ್ಲರೂ ಕೂಡ ದೇವರಿಂದ ಆತ್ಮ ಹೊಂದಿಕೊಳ್ಳುವುದಿಲ್ಲ ಮತ್ತೆ ಹೊಸದಾಗಿ ಹುಟ್ಟುವುದಿಲ್ಲವೋ ಅವರೆಲ್ಲರೂ ಕೂಡ ಬರೀ ಶರೀರದಲ್ಲೇ ನಡೆಯುತ್ತಾರೆ ಅಷ್ಟೇ. 여러분 거듭나지 않는 사람들의 삶은 어떻게 형성돼요? ಯಾರೆಲ್ಲ ಜೀವಿತದಲ್ಲಿರುವಂತ ಮನುಷ್ಯರು ಹೊಸದಾಗಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಜೀವಿತಾನ ಹೋಗುತ್ತದೆ ಮುಂದೆ? 육체의 어떤 욕구가 우리 마음을 끌고 간다는 겁니다. ಎಲ್ಲವೂ ಕೂಡ ಶರೀರದ ಆಸೆಯಿಂದ ಎಳೆದುಕೊಂಡು ಹೋಗುತ್ತದೆ. 육체가 배가 고프니까 ಯಾಕಂದ್ರೆ ಶರೀರ ಹಸಿವಿನಿಂದ ಇರುತ್ತದೆ. 내 마음이 자꾸 먹는 쪽으로 끌려가죠. ನಿನ್ನ ಹೃದಯಗಳು ಎಳೆಯಲ್ಪಡುತ್ತೆ ತಿನ್ನುವುದಕ್ಕೋಸ್ಕರ. 육체가 목이 ನಿನ್ನ 마르니까 ಶರೀರವು ಬಾಯಾರಿಕೆಯ ನಿಮಿತ್ತ 내가 정말 마시는 쪽으로 마음이 자꾸 그쪽으로 갑니다. ನೀನ್ ಎಲ್ಲಿ ಕುಡಿತೆ ಅದಕ್ಕೋಸ್ಕರ ನಿನ್ನ ಹೃದಯ ನಿರಂತರವಾಗಿ ಎಳೆಯಲ್ಪಟ್ಟು ಹೋಗುತ್ತದೆ. 육체가 피곤하니까 쉬고 싶어하고 ಯಾಕಂದ್ರೆ ನಿನ್ನ ಶರೀರವು ಸುಸ್ತಾಗಿರೋ ನಿಮಿತ್ತ ನೀನು ವಿಶ್ರಾಂತಿ ಪಡುತ್ತೀಯಾ. 추우니까 따뜻해지고 싶어하고 ಅದಕ್ಕೋಸ್ಕರ ನಿನ್ನ ಶರೀರವು ಚಳಿಯ ನಿಮಿತ್ತ ನಿನಗೆ ಬಿಸಿ ಬೇಕನ್ಸುತ್ತೆ. 이성적인 것이나 그런 육신의 욕망을 따라 우리가 사. ಕಾಮದ ಒಂದು ಆಸೆಗಳು ಮತ್ತೆ ಬೇರೆ ಎಲ್ಲ ತರದ ಆಸೆಗಳು ಬರೋದ ನಿಮಿತ್ತ ಅದರ ಒಂದು ಆಸೆಯಲ್ಲಿ ತರದಲ್ಲಿ ನಾವು ಜೀವಿಸುತ್ತೇವೆ. 그래서 우리가 먹는 거나 마시는 거나 즐기는 거나 쉬는 거나 성적인 이 모든 게 그 내 마음에서 우러난 거지 그 마음을 조종하는 건 전부 다 육체라는. ತಿನ್ನುವುದು ಮಲ್ಕೊಳ್ಳುವುದು ಕುಡಿಯುವುದು ವ್ಯಭಿಚಾರದಂತ ಆಸೆಗಳೆಲ್ಲ ಕೂಡ ಬರುವುದು ಶರೀರದಿಂದ. ಅದಕ್ಕೋಸ್ಕರ ಆ ಒಂದು ಆಸೆಯಿಂದ ಹೃದಯ ಎಳೆಯಲ್ಪಡುತ್ತದೆ. 육체가 없다면 먹고 싶은 마음이 전혀 일어나지 않을 겁니다. ನಿಂಗೆ ಶರೀರ ಅಂತ ಹೇಳಿದ್ರೆ ನಿನ್ಗೆ ಯಾವುದಾದ್ರೂ ಹೃದಯ ಇರುವುದಿಲ್ಲ ತಿನ್ನೋಕೋಸ್ಕರ. 우리가 몸 안에 60%가 물인데 60% ನಮ್ಮ ದೇಹದಲ್ಲಿ ನೀರಿದೆ. 여러분 내 마음에 물이 없다면 내가 물을 마시고 싶은 마음이 일어나지 않을 겁니다. ನಿನ್ನ ದೇಹದಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಯಾವುದೇ ತರಹದ ಆಸೆ ಇರುವುದಿಲ್ಲ ನೀರನ್ನು ಕುಡಿಯೋದಕ್ಕೋಸ್ಕರ. 마치 그 니코틴 저 중독자가 ಯಾರೆಲ್ಲ ಕೂಡ ನಿಕೋಟಿನ್ ಎಲ್ಲರೂ ಕೂಡ ಬೆದ್ದಿರುತ್ತಾರೋ ಚಟದಲ್ಲಿ. 그 니코틴이 어느 처음에 몸 안에 들어올 때 고통스럽지. ಯಾವಾಗ ನಿಕೋಟಿನ್ ಮೊದಲನೇದಾಗಿ ಅವರ ದೇಹದಲ್ಲಿ ಪ್ರವೇಶ ಮಾಡುತ್ತದೆ ಅದು ಬಹಳ ನೋವು ಕೊಡುತ್ತದೆ. 어느 정도 지나면 그 약간의 고통이 있어야 마음이 즐겁다는 거예요. ಅವನು ಸ್ವಲ್ಪ ನೋವಾದ ಮೇಲೆ ಎಲ್ಲೆಲ್ಲೂ ಕೂಡ ಆದ ಮೇಲೆ ಹೃದಯದಲ್ಲಿ ಸಂತೋಷ ಹುಟ್ಟುತ್ತದೆ. 그 속에 니코틴이 모자라면 자꾸 담배를 피우고 싶은 마음이 일어납니다. ಯಾವಾಗ ನಿನ್ನ ದೇಹದಲ್ಲಿ ನರಗಳಲ್ಲಿ ನಿಕೋಟಿನ್ ಇರುವುದು ಇನ್ನು ಹೆಚ್ಚಾಗಿ ಕೂಡ ಸೇದಬೇಕು ಅಂತ ಅನಿಸುತ್ತದೆ. 내 속에 물기가 모자 물을 마시고 싶은 마음이 일어나고. ಅದಕ್ಕೋಸ್ಕರ ನಿನ್ನ ದೇಹದಲ್ಲಿ ಹೆಚ್ಚಾಗಿ ನೀರಿಲ್ಲ ಅಂತ ಹೇಳಿದ್ರೆ ನೀನು ನೀರು ಕೊಡಬೇಕಂತ ಅನಿಸುತ್ತದೆ. 영양이 부족하면 자꾸 먹고 싶은 마음이 일어납니다. ಮತ್ತೆ ನಿನ್ನ ದೇಹದಲ್ಲಿ ಪೌಷ್ಟಿಕತೆ ಇಲ್ಲದ ನಿಮಿತ್ತ ನಿನ್ನ ಹೃದಯ ಬರುತ್ತದೆ ಇನ್ನು ತಿನ್ನಬೇಕು 그럼 ಅಂತ. 이성을 보는 그런 마음들이 일어납니다. ಅದೇ ರೀತಿ ಕೂಡ ಕಾಮ ಒಂದು ಆಸೆಗಳು ಅಷ್ಟೇ. 그럼 그건 전부 다가 어디서 오는 거냐면 육체에서 오는 거라. ಇವೆಲ್ಲ ಒಂದು ಸಂಗತಿಗಳಿಂದ ಎಲ್ಲಿಂದ ಬರುತ್ತದೆ? ಶರೀರದಿಂದ ಬರುತ್ತದೆ ಇವೆಲ್ಲವೂ ಕೂಡ. 거듭나지 않은 사람들은 전부 다 그 육체에서 나는 생각을 따라 움직이고 있어요. ಯಾರೆಲ್ಲ ಕೂಡ ಮನುಷ್ಯರು ಹೊಸದಾಗಿ ಹುಟ್ಟುವುದಿಲ್ಲವೋ ಅವರೆಲ್ಲರೂ ಕೂಡ ಅವರ ಒಂದು ಆಲೋಚನೆಯಿಂದ ನಡೆಯುತ್ತಾರೆ. 하나같이 육체와 마음에 원하는 걸 따라 인생을 살고 있어요. ಅವರೆಲ್ಲರೂ ಕೂಡ ಶರೀರದ ಒಂದು ಆಸೆಗೆ ಮತ್ತೆ ಒಂದು ಹೃದಯದ ಒಂದು ಎಳೆಯಲ್ಪಟ್ಟಿದ್ದ ಜೀವಿಸುತ್ತಾರೆ. 그들 속에 영적인 것이 전혀 일어날 수가 없다는 거예요. ಅವರ ಒಳಗೆ ಯಾವುದೇ ತರಹದ ಒಂದು ಆತ್ಮಿಕ ಒಂದು ಜೀವಿತ ಬರುವುದಿಲ್ಲ, ಏನು ಕೂಡ ಹುಟ್ಟುವುದಿಲ್ಲ ಒಳಗೆ. 육체를 따라 육체의 즐거움을 따라 다니다 보면 죄를 짓게 되는 거죠. ಅವರೆಲ್ಲರೂ ಕೂಡ ನಿರಂತರವಾಗಿ ಆ ಒಂದು ಶರೀರದ ಆಸೆ ಹಿಂಬಾಲಿಸಿಕೊಂಡು ಹೋಗಿ ಪಾಪದಲ್ಲಿ ಬೀಳುತ್ತಾರೆ ಅಷ್ಟೇ. 그들은 양심의 가책을 느끼. ಅವ್ರು ಪಾಪ ಮಾಡಾದ ಮೇಲೆ ಅವರ ಆತ್ಮದಲ್ಲಿ ಅಂದುಕೊಳ್ಳುತ್ತಾರೆ ಅವರು. 그렇다고는 영적인 사람은 아니라는 거예요. ಅದರ ಅರ್ಥ ನೀನು ಕೂಡ ಒಂದು ಆತ್ಮಿಕ ಜೀವಿತ ಅಂತ ಅಲ್ಲ. 양심의 가책을 느끼는 양심을 달래기 위해서 하나님을 찾습니다. ಯಾವಾಗ ಅವರಿಗೆಲ್ಲ ಕೂಡ ಅಪರಾಧಿ ಮನೋಭಾವನ ಬರುತ್ತೋ ಆಗ ದೇವರಿಗೆ ಹುಡುಗುತ್ತಾರೆ. 종종 양심의 가책을 따라 뉘우치기도 하고 울기도 하고 기도도 하고 연보도 할 ಯಾವಾಗ ಅವರ ಅಪರಾಧ ಮನದ ಭಾವನೆ ಇರುತ್ತದೋ ಅವರೆಲ್ಲರೂ ಕೂಡ ಅಳುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಮತ್ತೆ ಕಾಣಿಕೆಯನ್ನು ಕೊಡುತ್ತಾರೆ. 그것은 영적인 건 아니라는 것이. ಆದ್ರೆ ಆ ಒಂದು ಸಂಗತಿಗಳು ಆತ್ಮಿಕ ಸಂಗತಿಗಳಲ್ಲ. 그래서 오늘 많은 사람들이 정말 예배를 드린다고 해도 영적은 아니야. ಅದಕ್ಕೋಸ್ಕರ ಅನೇಕ ಜನರು ಕೂಡ ಸಭೆಗೆ ಹೋಗ್ತಿದೆ ಅಂತ ಹೇಳಿ ಅರ್ಥ ಎಲ್ಲ ಕೂಡ ಆತ್ಮಿಕ ಸಂಗತಿ ಅಂತವೆಲ್ಲವೂ ಕೂಡ. 예수님께서 하나님께 예배하는 신령과 진정으로 하라고. ನಿಜವೂ ಕೂಡ ದೇವರು ಯಾರೆಲ್ಲರೂ ಕೂಡ ಆರಾಧನೆ ಮಾಡಬೇಕು ಅಂದುತ್ತಾರೆ ಅವರೆಲ್ಲರೂ ಕೂಡ ಆತ್ಮಿಕವಾಗಿ ಆರಾಧನೆ ಮಾಡಬೇಕು ಅಂತ ದೇವರು ಹೇಳ್ತಾನೆ ಸತ್ಯವಾಗಿ. 예배라는 건 외형적으로 볼 때 신령해 보이는 게 아니라 그 자체가 영에서 나온 예배를 가리켜 말하는 것입니다. ಆತ್ಮಿಕ ಒಂದು ಆರಾಧನೆಗೆ ಯಾವುದೇ ತರಹದ ಒಂದು ಸ್ವರೂಪ ಇರುವುದಿಲ್ಲ, ಅದೆಲ್ಲವೂ ಕೂಡ ಆತ್ಮದಿಂದ ಎಲ್ಲ ಕೂಡ ಒಳಗಿರುತ್ತದೆ. 육체의 욕구에 익숙해진 내 마음 그 중심으로 사는 삶 말고 ಶರೀರದ ಒಂದು ಪ್ರಾಮುಖ್ಯದ ಕೇಂದ್ರದ ಒಂದು ಜೀವಿತವನ್ನು ಜೀವಿಸುವುದು ಅಲ್ಲ. 지금 하나님의 성령이 내 마음에 하나님의 이끌림을 받는 삶이 필요하다.
ಪವಿತ್ರಾತ್ಮನ ಒಂದು ಜೀವಿತ ನಿನ್ನೊಳಗೆ ಬಂದು ಆ ಒಂದು ಆತ್ಮನ ಪ್ರಕಾರ ನಡೆಸಲ್ಪಡುವುದು. 이런 로마서는 말하기를 하나님의 영으로 인도함을 받는 그들이 곧 하나님의 자녀라고 말해요. ದೇವರ ರೋಮದಲ್ಲಿ ಹೇಳುತ್ತದೆ, ಯಾರೆಲ್ಲರೂ ಕೂಡ ಆತ್ಮದಿಂದ ನಡೆಸಲ್ಪಡುತ್ತಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳು ಅಂತ. 그러나 대부분 사람들은 육신의 욕구를 따라서 ಅನೇಕ 인생을 ಜನರು ತಮ್ಮ ಒಂದು ಶರೀರದ ಒಂದು ಆಸೆಗಳಿಂದ ಜೀವಿಸುತ್ತಾರೆ, ಅದರಿಂದ ಹಿಂಬಾಲಿಸಿಕೊಂಡು 물론 그 ಹೋಗುತ್ತಾರೆ, 사람 공부도 하지요. ನಿಜವಾಗ ಕೂಡ ಓದುತ್ತಾರೆ, 그리고 정말 참 여러 가지 일을 합니다. ಅವರು ಅನೇಕ ಸಂಗತಿಗಳನ್ನು ಮಾಡುತ್ತಾರೆ, 돈을 벌 좋은 집을 짓고 ಅವರೆಲ್ಲ ಕೂಡ ದುಡ್ಡು ಮಾಡಿ ಕೂಡ ಒಳ್ಳೆ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ, 차를 사고 ಒಳ್ಳೆ ಕಾರ್ ತೆಗೆದುಕೊಳ್ಳುತ್ತಾರೆ, 그러고 나서 삶의 여유가 생기면 ಅವರು ಒಳ್ಳೆ ಜೀವಿತವನ್ನು ಜೀವಿಸುತ್ತಾರೆ, 사는 명예를 얻기를 원합니다. ಅವ್ರಿಗೆ ಏನೋ ಗೌರವ ಬೇಕನ್ಸುತ್ತೆ, 그 아들에게 음식도 ಮತ್ತೆ ಅವರೆಲ್ಲರೂ ಕೂಡ ಅನಾಥರಿಗೋಸ್ಕರ ಎಲ್ಲರೂ ಕೂಡ ಊಟ ದಾನ 불쌍한 ಮಾಡುತ್ತಾರೆ, 사람들 구제도 하고 ಮತ್ತೆ ಬಡವರಿಗೆಲ್ಲ ಕೂಡ ಹಣವನ್ನು ಕೊಡುತ್ತಾರೆ, 주일날 교회도 나가고 ಮತ್ತೆ ಭಾನುವಾರೆಲ್ಲ ಕೂಡ ಸಭೆಗೆ ಹೋಗುತ್ತಾರೆ. 그러면 여러분 외형적으로 볼 때 그 사람은 교인임에 틀림이 없어요. ಹೊರಗಡೆ ತೋರಿಕೆಯಾಗಿ ಆತನ ಒಂದು ಮನುಷ್ಯ ಸಭೆಗೆ ಹೋಗುತ್ತಿರುವಂತ ಮನುಷ್ಯ. 여러분 외형적인 면으로 볼 때 그 사람은 정말 하나님을 믿는 사람이라고 말할 수 있을 것입니다. ಆತನ ಹೊರಗೆ ತೋರಿಕೆ ನಾವು ಹೇಳಬಹುದು ಆತನ ದೇವರು ನಂಬಿದ್ದಾನೆ ಅಂತ. 그러나 여러분 그것이 영에서 나오지 않는 사람은 ಆದ್ರೆ ಮನುಷ್ಯರು ಯಾರೆಲ್ಲ ಕೂಡ ಆತ್ಮನಿಂದ ಇಲ್ಲವೋ 그거는 진정한 예배가 될 수가 없다는 것입니다. ಅದು ಆತ್ಮದಿಂದ ಅಂತ ಹೇಳಿದ್ರೆ ನಿಜವಾದ ಆರಾಧನೆ ಆಗಿರುವುದಿಲ್ಲ. 여러분 사람들은 모두가 그런 착각을 잘 하고 ಅನೇಕ 있습니다. ಜನರು ಬಹಳ ದಡ್ಡರಾಗಿ ಹೋಗುತ್ತಾರೆ ತಮ್ಮನ್ನು ತಾವೇ. 내가 기도를 하고 있으니까 ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, 내가 많은 연보를 드렸으니까 ಯಾಕಂದ್ರೆ ನಾನು ಅನೇಕ ಕಾಣಿಕೆ ಕೊಡ್ತಾ ಇದ್ದೀನಿ, ಬಹಳ ಕಾಣಿಕೆ ಕೊಡ್ತಾ 내가 ಇದ್ದೀನಿ, ನಾನು 정말 술을 끄고 담배를 끊었어. ನಾನು ಕುಡಿಯೋದು ಮತ್ತೆ ಸೇದೋದು ಬಿಟ್ಬಿಟ್ಟಿದ್ದೀನಿ, 그래 율법을 지켰으니까 ಮತ್ತೆ ನಾನು ದಶಾನೆ ಕೈಕೊಂಡು ನಡೀತಿದ್ದೀನಿ. 나는 하나님을 믿는 사람이야. ಆ ಒಂದು ಮನುಷ್ಯ ನಾನು ದೇವ್ರು ನಂಬುತ್ತೇನೆ. 많은 사람은 그렇게 생각을 합니다. ಅನೇಕ ಜನರು ಹೀಗೆ ಅಂದುಕೊಳ್ಳುತ್ತಿದ್ದಾರೆ, 그러나 예수님은 그렇게 말씀하지 않습니다. ಆದ್ರೆ ಯೇಸು ಹಾಗೆ ಹೇಳಲಿಲ್ಲ. 예수님 니고데모에게 하신 말씀이 ಯೇಸು ನಿಕೋದೇಮನಿಗೆ ಏನ್ ಹೇಳಿದನು? 사람이 거듭나지 않으면 ಮನುಷ್ಯ ಒಬ್ಬ ಹೊಸದಾಗಿ ಹುಟ್ಟಲಿಲ್ಲ ಅಂತ ಹೇಳಿದರೆ 하나님 나라를 볼 수도 없다고 말했어요. ಆತನು ಪರಲೋಕ ರಾಜ್ಯ ನೋಡಲಾರನು. 여러분 하나님의 나라는 ಪರಲೋಕ ರಾಜ್ಯ 하나님의 영으로 이끌림을 받아야 거기에 도달할 수 ಯಾವಾಗ ದೇವರ ಆತ್ಮನಿಂದ ನಡೆಸಲ್ಪಡುತ್ತೇವೋ ಮಾತ್ರ ಅಲ್ಲಿ ನೀನು ಸೇರಬಹುದು. 있어요. 구원의 비밀도 역시 ಅದೇ 그렇습니다. ರೀತಿ ಕೂಡ ಇದು ನಿಜ ಒಂದು ರಕ್ಷಣೆ ಒಂದು ರಹಸ್ಯದ 우리는 ಕುರಿತಾಗಿ 예수님이 우리 죄를 십자가에 못 박혀 죽었다는 사실을 배워서 알수 있어요. ನಮ್ಗೆಲ್ಲರೂ ಕೂಡ ಗೊತ್ತು ಯೇಸು ಕ್ರಿಸ್ತ ನಮ್ಮ ಒಂದು ಪಾಪಗಳಿಗೋಸ್ಕರ ಅವನು ಸತ್ತಿದ್ದಾನೆ ಅಂತ. 그리고 여러분 예루살렘에 갔을 때 ಯಾವಾಗ ಅವರೆಲ್ಲ ಕೂಡ ಯೆರೂಸಲೇಮಿಗೆ ಹೋಗೋದರು 예수님이 무덤이 비어 있다는 사실을 우리는 확인할 것입니다. ಮತ್ತೆ ನಾವೆಲ್ಲ ನೋಡಬಹುದು ಯೇಸು ಕ್ರಿಸ್ತನ ಒಂದು ಸಮಾಧಿ ಖಾಲಿಯಾಗಿದೆ ಅಂತ. 십자가에 못 박혀 죽은 그 장소를 ಮತ್ತೆ 가면 ಯೇಸು ಸ್ವಾಮಿ ಎಲ್ಲಿ ಶಿಲುಬೆಗೆ ಸಾಯಿಸಿದ್ರು ಆ ಒಂದು ಜಾಗ ಕೂಡ 예수님 ಹೋಗಬಹುದು. 재판을 받았을 때 ಮತ್ತೆ ಎಲ್ಲಿ ಯೇಸು ಸ್ವಾಮಿ ತೀರ್ಪು ಹೊಂದ್ಕೊಂಡು 십자가를 지고 갔던 그 길을 따라갈 수가 있습니다. ಮತ್ತೆ ಯೇಸು ಸ್ವಾಮಿ ನಡೆದಂತ ದಾರಿಯಲ್ಲಿ ಕೂಡ ನಡೆಯಬಹುದು ಅಲ್ಲಿ. 물론 갈보리 산까지 올라갈 수가 있습니다. ಮತ್ತೆ ನೀನೆಲ್ಲರೂ ಕೂಡ ಕಲ್ವಾರಿ ಬೆಟ್ಟವನ್ನು ಕೂಡ ನೀನು ಹತ್ತಬಹುದು ಅಲ್ಲಿ. 그 산에 뭐 산은 지금도 없고 전부 다 건물로 들어서 있지만 ಆದ್ರೆ ಇವಾಗ ಯಾವ್ದು ಕೂಡ ಬೆಟ್ಟಗಳು ಅವೆಲ್ಲ ಕೂಡ ಬಿಲ್ಡಿಂಗ್ಸ್ ಇದೆ. ಆದರೆ 굉장히 많은 사람들이 그곳에 예루살렘 성지 순례를 하면서 ಅನೇಕ ಜನರು ಕೂಡ ಭಕ್ತರಾಗಿ ಯೆರೂಸಲೇಮಿಗೆ ಹೋಗುತ್ತಾರೆ. 지금 예수 그리스도께서 우리를 위해 죽은 사실을 알고 있어요. ಅವ್ರಿಗೆಲ್ಲ ಕೂಡ ಸಂಗತಿಗಳು ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತಿದ್ದಾನೆ ಅಂತ 여러분, ಗೊತ್ತು. 그러나 하나님의 성령의 인도가 없이는 ಅವರು ಪವಿತ್ರಾತ್ಮನ ಒಂದು ಮಾರ್ಗದರ್ಶನ ಇಲ್ಲದೆ 예수님이 십자가에 못 박혀 죽었던 그 사실을 알 수 있지만 ನಿನ್ ಗೊತ್ತಿರಬಹುದು ಯೇಸು ಕ್ರಿಸ್ತನು ನನಗೋಸ್ಕರ ಒಂದು ಶಿಲುಬೆಯಲ್ಲಿ ಸತ್ತಿದ್ದಾನೆ 내 ಅಂತ ಸಂಗತಿ. 마음의 양심을 죄에서 자유롭게 하지 ಆದ್ರೆ ಅದು 못합니다. ನಿನ್ನ ಒಂದು ಆತ್ಮಸಾಕ್ಷಿಯಲ್ಲಿ ಕಾಡುತ್ತಿರುವಂತ ಒಂದು ಮನೋಭಾವನೆಯಿಂದ ಅದು ಬಿಡುಗಡೆ ಮಾಡುವುದಿಲ್ಲ. 성령이 역사하는 것과 우리 육신에 하는 것과 다릅니다. ಅದಕ್ಕೋಸ್ಕರ ಪವಿತ್ರಾತ್ಮನ ಕಾರ್ಯವು ಒಂದು ಶರೀರದಲ್ಲಿರುವಂತಹ ಒಂದು ಕಾರ್ಯಕ್ಕಿಂತ ಬಹಳ ವ್ಯತ್ಯಾಸವಾಗಿರುತ್ತದೆ. 성령이 우리 안에 들어오시면 ಯಾವ ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಬರುತ್ತದೋ 그런 영이시라고 말했습니다. ಅದು ದೇವರ ಒಂದು ಆತ್ಮ. 주의 영이 계신 곳은 자유함이 있다고 말하고 ಎಲ್ಲಿ ದೇವರ ಆತ್ಮ ಇದೆ ಅಲ್ಲೆಲ್ಲ ಕೂಡ ಬಿಡುಗಡೆ ಇರುತ್ತದೆ. 많은 사람들이 예수님이 내 죄를 십자가에 못 박혀 죽었다는 사실을 알고 믿는다고 하지만 ಅನೇಕ ಜನರಿಗೆ ಗೊತ್ತು ಯೇಸು ಸ್ವಾಮಿ ನನಗೆ ಪಾಪಗಳಿಗೋಸ್ಕರ ಎಲ್ಲ ಕೂಡ ಸತ್ತಿದ್ದಾನೆ ಅಂತ. 자기 죄에 대해 참된 자유를 누리는 사람은 많지 ಆದ್ರೆ 않아요. ಅನೇಕ ಜನರು ಕೂಡ ತಮ್ಮ ಪಾಪದ ಬಿಡುಗಡೆಯನ್ನು ಅನೇಕ ಜನರು ಕೂಡ ಸಂತೋಷ 예수님 내 ಪಡುವುದಿಲ್ಲ. 죄를 십자가에 못 박혀 죽었다고 말하지만 ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತನ ಪಾಪಗಳಿಗೆ ಸತ್ತನು ಅಂತ. 여전히 자기는 죄 속에 눌리고 있는 삶을 ಅವರೆಲ್ಲರೂ ಕೂಡ 살고 있어요. ಜೀವಿತವನ್ನು ಇನ್ನ ಪಾಪದಲ್ಲಿ ಸಿಕ್ಕೊಂಡಿದ್ದ ಜೀವಿತ 그 ಜೀವಿಸುತ್ತಾರೆ. 노력이나 행위가 부족해서 그런 게 아닙니다. 여러분, 인간 차원의 그 이상의 ಅವರಿಗೆ 어떤 ಒಂದು ಹೃದಯ 마음이 ಬೇಕು. ಮನುಷ್ಯರ 필요합니다. ಒಂದು ಕಾರ್ಯದಿಂದ ಮನುಷ್ಯರಿಗಿಂತ ಎಲ್ಲವನ್ನಾದ್ರೂ ಮೀರಿ ಹೋಗುವಂತದ್ದು. 돼지가 원하는 요구가 있고 ಅಲ್ಲಿ ಒಂದು ಹಂದಿಯ ಒಂದು ಆಸೆಗಳಿದೆ. 개나 소나 말이 요구하는 ಅಲ್ಲಿರುವಂತ 요구가 ಒಂದು ಕುದುರೆಗಳು ಮತ್ತೆ ನಾಯಿಗಳ ಒಂದು ಆಸೆಗಳಿದೆ. 사람의 요구가 있듯이 ಮತ್ತೆ ಮನುಷ್ಯರದ್ದು ಆಸೆಗಳು ಕೂಡ ಇದೆ. 사람의 세계 속에는 흐르는 마음의 생각과 하나님의 세계 속에 흐르는 마음은 전혀 ಅದೇ ರೀತಿ 다릅니다. ಕೂಡ ಮನುಷ್ಯರ ಹೃದಯದಲ್ಲಿ ಅಲೆದಾಡುವಂತ ಒಂದು ಆಲೋಚನೆ ಕುರಿತು ಮತ್ತೆ ದೇವರ ಹೃದಯದಲ್ಲಿ ಅಲೆದಾಡುವಂತ ಆಲೋಚನೆ ಕುರಿತು ಬಹಳ ವ್ಯತ್ಯಾಸ 사람의 ಆಗಿದೆ. 마음을 가지고 있다면 ನಿನಗೆ ಮನುಷ್ಯನ ಒಂದು ಹೃದಯ ಇದ್ರೆ 여러분 사람의 마음을 가지고는 ಮನುಷ್ಯನ ಒಂದು ಹೃದಯದಿಂದ
예수님 내 죄를 십자가에 못 박혀 죽었다는 것까지 알 수가 있어. ನಿನಗೆ ಎಷ್ಟು ಮಾತ್ರ ಗೊತ್ತಾಯ್ತು ಯೇಸು ಕ್ರಿಸ್ತನ ಶಿಲುಬೆ ಸತ್ತ ಒಂದು ಮಾತ್ರ 그 ಗೊತ್ತಾಗುತ್ತೆ 내 ಅಷ್ಟೇ. 죄를 사했다는 사실도 알 수가 있어. ನಿನಗೆ ಮತ್ತೆ ಸಂಗತಿ ಗೊತ್ತಾಗುತ್ತೆ ನಿನ್ನ ಪಾಪಗಳಲ್ಲಿ ಕೂಡ ಕ್ಷಮಿಸಲ್ಪಟ್ಟಿದೆ 그리고 ಅಂತ. 내가 주님 위해 착하게 살으려고 한다는 것도 알고 있어. ನಿನ್ನಲ್ಲೂ ಕೂಡ ದೇವರಿಗೋಸ್ಕರ ಒಳ್ಳೆ ಜೀವಿತವನ್ನು ಜೀವಿಸ್ತಾ ಇದ್ದೆ ಗೊತ್ತಾಗುತ್ತದೆ. 왜냐면 그러나 거기까지 도달하지만 그 다음 단계의 사람의 마음으로는 못 도달. ಆದರೆ ಕೂಡ ಆ ಒಂದು ಸಮಯಕ್ಕೆ ಮಾತ್ರ ಬರುತ್ತೀಯಾ, ಆದ್ರೆ ಆ ಒಂದು ಹಂತಕ್ಕೆ ನೀನು 물론 ಸೇರುವುದಿಲ್ಲ. 우리가 수영을 하면 어느 정도 물속까지 들어갈 수 있지만 ಯಾವಾಗ ನಾವು ಈಜಾಡುತ್ತೇವೆ ಒಂದು ತರಹದ ಒಂದು ಹಂತಕ್ಕೆ ಬರುತ್ತೇವೆ ನಾವು 물속에 ನೀರಿನಲ್ಲಿ. 100m나 200m를 수영에 들어갈 수는 없어. ಆದ್ರೆ ನೀನು ಇನ್ನು ಹೆಚ್ಚಾಗಿ ಕೂಡ 100-200 ಅಡಿ ಆಳ ಒಳಗೆ ಹೋಗಕ್ಕಾಗುದಿಲ್ಲ ನೀರಿನೊಳಗೆ. 100m나 200m 수영해서 나갈 수 ಇನ್ನು 있지만 ಹಿಂದಕ್ಕೆ ಮುಂದಕ್ಕೆ 100 ಮೀಟರ್ 200 ಮೀಟರ್ ಎಲ್ಲರೂ ಕೂಡ 수영하는 ಈಜಾಡಬಹುದು. 미국이나 정말 영국까지 갈 수는 없어. ಆದ್ರೆ ನೀನು ಈ ಅಮೆರಿಕಾಗೆ ಆಗ್ಲಿ ಇಂಗ್ಲೆಂಡ್ಗೂ ಆಗ್ಲಿ ಎಲ್ಲರೂ ಕೂಡ ಈಜಾಡ್ಕೊಂಡು 그래서 우리가 ಹೋಗಕ್ಕಾಗುವುದಿಲ್ಲ ನೀನು. 성경을 알고 많은 지식을 가질 수가 있지만 ನಿಮಗೆ ಸತ್ಯವೇದ ಮತ್ತೆ ಅನೇಕ ಜ್ಞಾನ ಕೂಡ ಗೊತ್ತಿರಬಹುದು ಇದರಿಂದ. 여러분 우리가 미국을 가려고 하면 비행기를 타야 수영을 해서 갈 수 없는 것처럼 ನೀನು ಅಮೆರಿಕಾಗೆ ಹೋಗ್ಬೇಕಂದ್ರೆ ನೀನು ಏರೋಪ್ಲೇನ್ ಹೋಗ್ಬೇಕು, ಆದ್ರೆ ನೀನು ಈಜಾಡ್ಕೊಂಡು ಹೋಗಕ್ಕಾಗುವುದಿಲ್ಲ. 수중으로 100m, 200m 들어가면 잠수함을 타야지 그냥 내 뭔가에 수중 100m, 200m ಅದೇ 들어갈 ರೀತಿ 수 없는 ಕೂಡ 것. ನೀನು 100 ಅಡಿ ಆಳ 200 ಅಡಿ ಆಳ ಒಳಗೆ ಹೋಗ್ಬೇಕಂದ್ರೆ ನೀರಿನಲ್ಲಿ ನೀನು ಸಬ್ಮರೀನ್ ಒಳಗೆ ಹೋಗ್ಬೇಕು. ನೀನಾಗೆ ನೀನು ಈಜಾಡ್ಕೊಂಡು 인간이 ಹೋಗಕ್ಕಾಗುವುದಿಲ್ಲ. 생각하는 그 생각의 테두리는 우리 머리로 우리 생각으로 갈 수가 있어. ಮನುಷ್ಯರ ಒಂದು ಫ್ರೇಮ್ ಇರುವಂತಹ ಆಲೋಚನೆಗೆ ನಮ್ಮ ಒಂದು ಸ್ವಂತ ಆಲೋಚನೆಯಿಂದ ಬಾದ ನಾವು ಹೋಗಬಹುದು. 그러나 ಅಲ್ಲಿ 여러분 하나님이 생각하는 그 생각의 그 테두리에는 우리 인간의 생각이 거기는 미치지는 못해. ಮನುಷ್ಯ ಒಂದು ಚೌಕಟ್ಟಿದ ಒಂದು ಆಲೋಚನೆ, ನಾವು ನಮ್ಮ ಒಂದು ಸ್ವಂತ ಆಲೋಚನೆಯಿಂದ ನಾವು ಅದನ್ನ 여러분 ಹೋಗಬಹುದು. ಅಲ್ಲಿ 거기에 도달하기 위해서 내 마음을 끄는 육신의 생각 말고 영이 ಆ ಒಂದು ಹಂತಕ್ಕೆ 영이 ನೀನು 들어와야 ಹೋಗಬೇಕಂತ 하는 ಹೇಳಿದ್ರೆ ಮನುಷ್ಯರ ಆಲೋಚನೆಯಿಂದ ಆಗಲಿ ಮನುಷ್ಯರ ಹೃದಯದ ಶರೀರದಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಆದ್ರೆ ದೇವರ ಆತ್ಮನಿಂದ ಅಲ್ಲಿ 하나님의 ನಡೆಸಲ್ಪಡಬೇಕು 영이 우리 ಅಷ್ಟೇ. 속에 들어오시면 ಯಾವಾಗ ದೇವರ ಆತ್ಮವು ನಮ್ಮೊಳಗೆ ಬರುತ್ತದೋ 여러분 우리가 하나님의 세계를 깨닫게 되는 거예요. ನಾವು ಕೂಡ ದೇವರ ವಾಕ್ಯವನ್ನು ದೇವರ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬಹುದು. 하나님의 영으로 구원을 깨닫게 된다는 거예요. ದೇವರ ಆತ್ಮನಿಂದ ನಾವು ರಕ್ಷಣೆಯನ್ನು ಕಂಡುಕೊಳ್ಳಬಹುದು. 하나님의 지혜로 구원을 깨닫게 되는 것이죠. ದೇವರ ಒಂದು ಜ್ಞಾನದಿಂದ ಮತ್ತೆ ನಾವು ರಕ್ಷಣೆಯನ್ನು 그때 ಕಂಡುಕೊಳ್ಳಬಹುದು. 이제 사람들이 뭘 느끼냐면 이론이 아닌 마음으로 죄에서 자유를 얻어버리죠. ಅಂದ್ರೆ ಮನುಷ್ಯರು ಎಂದುಕೊಳ್ಳುತ್ತಾರೆ ಅವರ ಒಂದು ಸಿದ್ಧಾಂತ ಎಲ್ಲ ಅನುಭವಿಸುವುದು ಅವರು ಪಾಪದಿಂದ ಬಿಡುಗಡೆಕೊಳ್ಳಬೇಕು ಮೊದಲು. 마치 그 기독도가 십자가 앞에 그 죄의 짐이 다 떨어져 버리듯이. ಯಾವ ಕ್ರೈಸ್ತರೆಲ್ಲರೂ ಕೂಡ ಶಿಲುಬೆ ಹತ್ರ ಹೋಗುತ್ತಾರೋ ಅವೆಲ್ಲವೂ ಕೂಡ ಒಂದು ಭಾರ ಎಲ್ಲವೂ ಕೂಡ ಅಲ್ಲೇ ಇಳಿದು ಹೋಗಬೇಕು. 여러분 천로역정에 좀 번연이 있은 천로역정에 보면 그 이야기가 나오지 않습니까? ಬಂಗ್ನಿಸ್ ಅಲ್ಲಿ ಆ ಒಂದು ಕ್ರೈಸ್ತ ಒಂದು ಕಾರ್ಯಕ್ರಮದಲ್ಲಿ ಮಾತಾಡುತ್ತದೆ. 여러분 거기에 뭐 죄의 그 덩어리가 그냥 떨어져 ಆತನು ಶಿಲುಬೆಯಲ್ಲಿರುವಂತ ಜಾಗಕ್ಕೆ ಹೋಗುತ್ತಾನೋ ಅಲ್ಲಿರುವಂತ ಆತನ ಹಿಂದೆ ಇರುವಂತ ಪಾಪದ ಎಲ್ಲ ಒಂದು ಭಾರಗಳೆಲ್ಲವೂ ಕೂಡ ಬಿಟ್ಟು ಬಿಡಬೇಕು ಅಲ್ಲೇ. 그 믿음을 우리가 가질 때에 ಯಾವಾಗ ನಮ್ಗೆ ನಂಬಿಕೆ ಇರ್ತದೆ ದೇವರ ನಂಬಲಿಕ್ಕೆ, 하나님의 성령이 와서 우리 마음을 이끌 때에 ಯಾವಾಗ ದೇವರ ಪವಿತ್ರ ಆತ್ಮನು ದೇವರ ಒಳಗೆ ಬಂದು ನಮ್ಮನ್ನು 그때 ನಡೆಸುತ್ತಾನೋ 우리의 마음이 하나님의 생각의 대열에 서게 되는 것이죠. ಆಗ ನಮ್ಮ ಹೃದಯವು ಕೂಡ ದೇವರ ಹಂತಕ್ಕೆ ಹೋಗಿ ತಲುಪುತ್ತದೆ. 우리 그 자리에 도달해야 예수님의 성령으로 말미암아 예수님의 십자가가 내 죄를 참 자유케 하는 것을 ಅವಾಗ 경험할 ಹಂತಕ್ಕೆ 수가 ನಾವೆಲ್ಲರೂ 있어요. ಕೂಡ ತಲುಪುತ್ತೇವೆ, ನಾವು ಅನುಭವಿಸಬಹುದು ಯೇಸು ಕ್ರಿಸ್ತನ ಒಂದು ರಕ್ತದಿಂದ ನಾವೆಲ್ಲ ಕೂಡ ಪಾಪದಿಂದ ಬಿಡುಗಡೆ ಆಗಿದ್ದೇವೆ ಅಂತ. 예수님 내 죄를 십자가에 못 박혀 죽었다고 하지만 마음이 죄에서 자유롭지 못하고 벗어나지 ಯಾರೆಲ್ಲರೂ 못하는 ಕೂಡ ಹೊಸದಾಗಿ ಹುಟ್ಟಲು ಆ ಒಂದು ಜನರು ಏನ್ ಹೇಳ್ತಾ ಅಂದ್ರೆ ನನಗೋಸ್ಕರ ಯೇಸುವಿನ ಪಾಪಗಳು ಸತ್ಯನ ಅಂತ ಹೇಳ್ತಾರೆ, ಆದ್ರೆ ಹೃದಯದಿಂದ ಅವರು ಬಿಡುಗಡೆ 그런 ಹೊಂದಿಕೊಳ್ಳುವುದಿಲ್ಲ. 사람들은 거듭나야 하는 거예요. ಆ ಒಂದು ತರದ ಮನುಷ್ಯರು ನಿಜವಾಗಿ ಕೂಡ ಹೊಸದಾಗಿ 하나님의 ಹುಟ್ಟಬೇಕು. 성령으로 거듭나야 하는 거예요. ಅವರೆಲ್ಲರೂ ಕೂಡ ದೇವರ ಆತ್ಮನಿಂದ ಹೊಸದಾಗಿ ಹುಟ್ಟಬೇಕು. 그 공중의 새와 물고기는 거듭났기 ಸಮುದ್ರದಂತ 때문에 ಮೀನುಗಳು ಮತ್ತೆ ಆಕಾಶ ಹಾಡುತ್ತವೆಲ್ಲರೂ ಪಕ್ಷಿಗಳೆಲ್ಲರೂ ಕೂಡ ಹೊಸದಾಗಿ 공중의 ಹುಟ್ಟಿದಾವೆ. 새와 물고기는 우리 성도들을 ಅದಕ್ಕೋಸ್ಕರ ಆಕಾಶ ಹಾಡುವಂತ ಪಕ್ಷಿಗಳು ಮತ್ತೆ ಸಮುದ್ರದಲ್ಲಿರುವಂತ ಮೀನುಗಳು ಸಭೆಯ ಒಂದು ಸೂಚಿಸಿದೆ, ಜನರು ಸಂತರು ಸಭೆಯಲ್ಲಿರುವಂತ ಸಂತರನ್ನು. 드리겠습니다. ನಾನು ಮುಂದಿನ ಭಾಗದಲ್ಲಿ ಮತ್ತೆ ಮಾತಾಡುತ್ತೇನೆ. 그때가 여러분 안녕히 계십시오. ಅಲ್ಲಿವರೆಗೂ 감사합니다. ಧನ್ಯವಾದ.